ರಾಮನಗರದಲ್ಲಿ ಮತ್ತೆ ಜೋಡೆತ್ತು ಮೇಲೆ ಸಿಎಂ ಸವಾರಿ ಮಾಡಿತು. ದರ್ಶನ್ ಯಶ್ ವಿರುದ್ಧ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಮತ್ತೆ ಜೋಡೆತ್ತು ಮೇಲೆ ಸಿಎಂ ಸವಾರಿ ನಡೆಸಿರೋದು. ಅಂದ್ರೆ ಜೋಡೆತ್ತು ಅಂದ್ರೆ ಈಗಾಗಲೇ ಎಲ್ಲರೂ ಕೂಡ ಅರ್ಥ ಆಗಿದೆ. ದರ್ಶನ್ ಮತ್ತು ಯಶ್ ವಿರುದ್ಧ ಸಿಎಂ ಎಚ್.ಡಿ.ಕೆ ನಿರಂತರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮಂಡ್ಯ ಚುನಾವಣಾ ಕಣಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ದುಡಿಯುವ ಎತ್ತುಗಳನ್ನ ಮಾತ್ರ ಉಳಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಹಲವು ಎತ್ತುಗಳು ಬರ್ತಾ ಇವೆ, ಅವರು ಕದ್ದು ತಿನ್ನೋದಿಕ್ಕೆ ಬರ್ತಾ ಇದ್ದಾರೆ, ಅವರನ್ನ ನಂಬಬೇಡಿ ಅಂತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಜೋಡೆತ್ತುಗಳ ವಿಚಾರವನ್ನ ತೆಗೆದುಕೊಂಡು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ನಿನ್ನೆಷ್ಟೇ ಸಮಾವೇಶದಲ್ಲಿ ಜೋಡೆತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಮತ್ತೆ ರಾಮನಗರದಲ್ಲಿ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಜೋಡೆತ್ತು ಅನ್ನೋದ್ರ ಬಗ್ಗೆ ನಿನ್ನೆ ಏನ್ ಹೇಳಿದ್ರು ಸಿಎಂ ಎಚ್.ಡಿ.ಕೆ ಮತ್ತೆ ಇವತ್ತು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ, ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ, ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರನ್ನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಚೆತ್ತುಗಳನ್ನ ದಯವಿಟ್ಟು ನೋಡಬೇಡಿ. ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಸುರೇಶ್ ಅವರು ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ನೋಡ್ತಾ ಇದ್ದೇನೆ ನಾನು. ಈ ಒಂದು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಳಾಗಬೇಕು ಅಂತ ಹೇಳಿ ಹಲವಾರು ರೀತಿಯ ಯೋಜನೆಗಳಿಗೆ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಅವರ ಮನೋಭಾವಗಳನ್ನು ನಾನು ಗಮನಿಸಿದ್ದೇನೆ. ತಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನು ಉಳಿಸಬೇಕು, ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಯಾಕೆಂದ್ರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ, ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಉಳಕ್ ಬರಲ್ಲ. ನೀವು ಬೆಳೆದಂಥ ಬೆಳೆನ ಕದ್ದು ತಿಂದ್ಬಿಟ್ಟು ಹೋಗಕ್ಕೆ ಬರ್ತವೆ. ಅಂಥ ಎತ್ತುಗಳನ್ನು ನೀವು ನಂಬೇಡಿ.